ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಬಿರುಗಾಳಿ ಎದ್ದಿದೆ. ಅದು ಕೂಡ ವಿಧಾನ ಪರಿಷತ್ ಸಭಾಪತಿ ಸ್ಥಾನದ ವಿಚಾರವಾಗಿ. ಹೌದು, ಮೇಲ್ಮನೆಯ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಸ್ವತಃ ಮುಖ್ಯಮಂತ್ರಿ ಅವರಿಂದ ರಾಜೀನಾಮೆ ನೀಡಿ ಅಂತ ಕರೆ ಬಂದಿದೆಯಂತೆ. ಇದರಿಂದ ತೀವ್ರ ನೊಂದಿರುವಂತಹ ಹಿರಿಯ ರಾಜಕಾರಣಿ ಬಸವರಾಜ ಹೊರಟ್ಟಿ ರಾಜ್ಯದ ರಾಜಕಾರಣ ಈಗ ಯಾವ ಮಟ್ಟಕ್ಕೆ ಇಳಿದಿದೆ ಅಂತ ಬಹಿರಂಗವಾಗಿಯೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೂ ಈ ಫೋನ್ ಕರೆಯಲ್ಲಿ ಏನಾಯ್ತು, ಹೊರಟ್ಟಿ ಸಿಡಿಮಿಡಿಗೊಳ್ಳಲು ಕಾರಣವೇನು, ಅದರ ಸಂಪೂರ್ಣ ವಿಚಾರ ಈ ವರದಿಯಲ್ಲಿದೆ ನೋಡಿ. ಕರ್ನಾಟಕ ವಿಧಾನ ಪರಿಷತ್ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತಹ ರಾಜಕೀಯ ಬೆಳವಣಿಗೆಯೊಂದು ಈಗ ನಡೆದಿದೆ. ಮೇಲ್ಮನೆ ಸಭಾಪತಿ ಸ್ಥಾನದಲ್ಲಿರುವಂತಹ ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಅವರಿಗೆ ಹುದ್ದೆಯನ್ನ ತ್ಯಜಿಸುವಂತೆ ಒತ್ತಡ ಬಂದಿದೆ ಎನ್ನಲಾಗ್ತಾ ಇದೆ. ಮೂಲಗಳ ಪ್ರಕಾರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಸವರಾಜ ಹೊರಟ್ಟಿ ಅವರಿಗೆ ನೇರವಾಗಿ ಫೋನ್ ಮಾಡಿ, ನೀವು ಪಕ್ಷದ ಪರವಾಗಿ ಆಯ್ಕೆಯಾಗಿದ್ದೀರಿ, ಹಾಗಾಗಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಸೂಚನೆಯನ್ನ ನೀಡಿದ್ದಾರಂತೆ. ಸಿಎಂ ಅವರಿಂದ ಇಂತಹದ್ದೊಂದು ಅನಿರೀಕ್ಷಿತ ಕರೆ ಬರ್ತಿದ್ದಂತೆ ಬೆಚ್ಚಿ ಬಿದ್ದಿರುವಂತಹ ಬಸವರಾಜ ಹೊರಟ್ಟಿ ಮಾಧ್ಯಮಗಳ ಮುಂದೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಭಾಪತಿ ಅಥವಾ ಸ್ಪೀಕರ್ ಹುದ್ದೆಗಳು ಯಾವುದೇ ಪಕ್ಷದ ಹಂಗಿಲ್ಲದೆ ಸಾಂವಿಧಾನಿಕ ಉನ್ನತ ಹುದ್ದೆಗಳು. ಸಭಾಪತಿ ಅಥವಾ ಸ್ಪೀಕರ್ ಹುದ್ದೆಗಳು ಯಾವುದೇ ಪಕ್ಷದ ಹಂಗಿಲ್ಲದ ಸಾಂವಿಧಾನಿಕ ಉನ್ನತ ಹುದ್ದೆಗಳು. ಮೇಲ್ಮನೆ ಸಭಾಪತಿಯನ್ನ ಯಾವತ್ತೂ ಪಕ್ಷದ ಅಧಿಕೃತ ಕಾಗದದ ಆಧಾರದ ಮೇಲೆ ಆಯ್ಕೆ ಮಾಡಲ್ಲ. ನನ್ನ ವಿರುದ್ಧ ಅಸಮಾಧಾನವಿದ್ದರೆ ಸದನದಲ್ಲೇ ನಿಯಮಾನುಸಾರ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲಿ ಅಂತ ನೇರವಾಗಿ ಸವಾಲನ್ನ ಹಾಕಿದ್ದಾರೆ. ಅಲ್ಲದೆ ದಶಕಗಳ ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇನೆ. ಈಗ ರಾಜೀನಾಮೆ ಕೇಳುತ್ತಿರುವುದು ಅತ್ಯಂತ ಕಲುಷಿತ ರಾಜಕಾರಣ ಹಾಗೂ ಇದು ತೀವ್ರ ನೋವನ್ನ ಉಂಟು ಮಾಡಿದೆ ಅಂತ ಭಾವುಕರಾಗಿದ್ದಾರೆ. ಸರ್ಕಾರದಿಂದ ಅಧಿಕೃತ ನೋಟಿಸ್ ಬರಲಿ, ಅದಕ್ಕೆ ತಕ್ಕ ಉತ್ತರವನ್ನ ಕೊಡುತ್ತೇನೆ ಅಂತ ಹೊರಟ್ಟಿ ಗುಡುಗಿದ್ದಾರೆ. ನೋಡಿದ್ರಲ್ಲ, ಸಾಂವಿಧಾನಿಕ ಹುದ್ದೆಯೊಂದರ ಮರ್ಯಾದೆ ಮತ್ತು ಸರ್ಕಾರದ ನಡೆ ಈಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಹಿರಿಯ ರಾಜಕಾರಣಿಯೊಬ್ಬರು ಬಹಿರಂಗವಾಗಿ ಇದು ಕಲುಷಿತ ರಾಜಕಾರಣ ಅಂತ ಬೇಸರ ವ್ಯಕ್ತಪಡಿಸಿರುವುದು ಕೈ ಕಮಲ ಪಾಳ್ಯದಲ್ಲೂ ಕೂಡ ದೊಡ್ಡ ಸಂಚಲನವನ್ನ ಸೃಷ್ಟಿಸಿದೆ. ಮುಂದಿನ ದಿನಗಳಲ್ಲಿ ಈ ವಿವಾದ ಯಾವ ಹಂತಕ್ಕೆ ಹೋಗುತ್ತೆ, ಬಸವರಾಜ ಹೊರಟ್ಟಿ ಅವರು ನಿಜಕ್ಕೂ ರಾಜೀನಾಮೆ ಕೊಡ್ತಾರಾ ಅಥವಾ ಸರ್ಕಾರದ ವಿರುದ್ಧವೇ ಸಮರವನ್ನ ಸಾರುತ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.